ಇದೇ ಮುಹೂರ್ತ ಆರಂಭ. ಸಿಟಿ ಲೈಟ್ಸ್ ಅಂದ್ರೆ ಮನುಷ್ಯ ಸಾಮಾನ್ಯ ಸಿಟಿ ಬಂದು ಹಳ್ಳಿಯಿಂದ ಬಂದವ್ತಾರೆ, ಗ್ರಾಮೀಣ ಪ್ರದೇಶದಿಂದ ಬಂದವರು ಸಿಟಿ ಬರ್ತಾರೆ. ಆ ಥರ ಒಂದು ಕತೆ ಹೇಳಿದ್ರೆ ಅಂತ ನಾನು ಅನ್ಕೊಳ್ತೀನಿ. ವಿಜಯ್ ಕಥೆಯನ್ನ ಆರ್ಡಿನರಿ ಮಾಡಲ್ಲ, ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟ್ರು, ವೆರಿ ಗುಡ್ ಆರ್ಟಿಸ್ಟು, ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು. ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬೇರೆ ಪರಿಚಯ ಮಾಡ್ತಾರೆ. ನಮ್ಮ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ. ನಾವು ಸುತ್ತ ಹೀರೋಯಿನ್ ಅಲ್ಲಿ ಇಲ್ಲಿ ಹೋಗ್ದಾಗ ನಿಮ್ಮಲ್ಲಿ ನಮ್ಮೂರಲ್ಲಿ ಇರ್ತಾರೆ ಹೀರೋಯಿನ್ಗಳು ಚೆನ್ನಾಗಿರ್ತದೆ. ವಿಜಯ್ ನಿಜವಾಗ್ಲೂ ಯಾವ್ದಾರ ಕತೆ ಮಾಡಿದ್ರೆ ಅದು ನೈಜ ಘಟನೆ ಆಧಾರಿತವಾಗುತ್ತೆ, ಅದು ಮನಸ್ಸಿಗೆ ತಾಡುತ್ತೆ. ಒಂದೊಳ್ಳೆ ಕತೆ ಮಾತಾಡಿದ್ರೆ ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಪಾತ್ರಕ್ಕೆ, ಕತೆಗೆ ತಕ್ಕಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಟೀಮ್ ಒಳ್ಳೇದಾಗಿ, ಈ ತಂಡ ದೊಡ್ಡ ಯಶಸ್ವಿ ಇರಲಿ, ಇದು ಇನ್ನೊಂದು ಸಲಗ ತರ ದುನಿಯಾ ತರ ಒಂದು ದೊಡ್ಡ ಹಿಟ್ಟಾಗಲಿ ಅಂತ ಅನ್ಕೋತೀವಿ. ಇವತ್ತೆಲ್ಲ ಈ ಚಿತ್ರರಂಗ ಅವ್ರಿಗೆ ಶುಭ ಬಂದ್ವಿ. ಅವ್ರು ಯಾವಾಗಲೂ ಅವರಿಂದ ಸದಾ ನಮ್ಮ ಚಿತ್ರರಂಗ ಇದೆ ಅಂತ ಹೇಳ್ತಿದ್ದೀವಿ. ಜೈ ಸಿಟಿ ಲೈಟ್ಸ್. ಎಲ್ಲರಿಗೂ ನಮಸ್ಕಾರ. ಇಂದಿನ ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪ್ರಾರಂಭವಾಗಿರೋ ಸಿಟಿ ಲೈಟ್ಸ್ ಚಿತ್ರ ನಮ್ಮ ದುನಿಯಾ ವಿಜಯ ನಿರ್ದೇಶನ ಅಂದರೆ ಅರ್ಧ ಗೆಲ್ಲಲ್ಲಿ ಸಿನಿಮಾ. ಇದು ಈ ಚಿತ್ರ ವಿನಯ್ ಪಾಲಿಗೆ ಒಂದು ದೊಡ್ಡ ಬೆಳಕಾಗಲಿ, ಅದ್ಭುತವಾದ ಯಶಸ್ವಿಯಾಗಿ ವಿನಯ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರ ತಾತುತ್ತರ ದೊಡ್ಡ ಹೆಸರು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ. ಆಡಿಯೋ ಅಂದ್ರೆ ನಿರ್ಮಾಪಕರಿಗೆ ವಾಲಿನ ಅದೃಷ್ಟ ದೇವತೆ. ಪ್ರತಿಯೊಂದು ಸಿನಿಮಾ ಮಾಡೋದು ವಿಜಯ್ ಇಟ್ರೆ ಒಂದು ವ್ಯಾಪಾರ, ಮಾಸ್ ಆಗಿ ಒಂದು ಕಲೆಕ್ಷನ್ 100%. ನಿರ್ಮಾಪಕರು ಅಂದ್ರೆ ನಿರ್ಮಾಪಕರು ಕಲಾವಿದರು ಅದಕ್ಕೂ ನಿರ್ದೇಶಕರು ಹೋದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ನಮ್ಮೆಲ್ಲ ಇವತ್ತು ಹೇಳ್ಬೇಕು, ನಾವು ಸಿನಿಮಾ ಮಾಡ್ತಾ ಇದ್ರಲ್ಲಿ ನಾನು ವಿಜಯ್ 3 ಸಿನಿಮಾ ಮಾಡಿದ್ವಿ. 3 ಸಿನಿಮಾ ನಮಗೆ ಯಾವುದು ಮೋಸ ಆಗಿಲ್ಲ, 10 ಲಕ್ಷ ಆಗಿದೆ. ಎಲ್ಲ ಸಿನಿಮಾಗಳು ಅವ್ರು ಎಲ್ಲ ರೀತಿ ಇದೆ, ಎಲ್ಲರೂ ಮಾಡಲಿಕ್ಕೆ ಚಿತ್ರಕ್ಕೆ ಒಳ್ಳೆಯದಾಗಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.